ಕಲ್ಪನಾ, ಏನಾದ್ರು ಹೇಳಿದ್ಯಾ? ನಾನಾ? ಇಲ್ವಲ್ಲ ರೀ. ಹೌದಾ? ಮತ್ತೇನೋ ನನ್ಗೆ ಹೇಳ್ದಾಗಿತ್ತಲ್ಲ. ಸರಿ, ನಾನು ನೋಡ್ತೀನಿ. ಅಪ್ಪ ಹೋದ್ರು. ಮೊದಲು ಮೀರಾಗ್ ಫೋನ್ ಮಾಡ್ಬೇಕು. ಹಾಯ್ ಆಂಟಿ. ಹಾಯ್ ಮೀರಾ. ಮೀರಾ, ನೀನು ಅಶ್ವಿನ್ ಇಬ್ರು ಸೇರ್ಕೊಂಡು ಪ್ಲಾನ್ ಮಾಡಿರೋ ಸೀಕ್ರೆಟ್ ನನ್ಗೆ ಹೇಳಲೇ ಇಲ್ಲ ನೀನು. ಹ್ಞೂ ಆಂಟಿ, ನಿಮ್ ಮನೇಲಿ ಸೇವಂತಿದು ಮೆಲೋ ಡ್ರಾಮಾ ನಡೀತಾ ಇದೆಯಾ? ಮತ್ತೆ ಗಂಡ ಈ ರೀತಿ ಸಿಕ್ಕಾಕೊಂಡಾಗ ನಡೀದೇ ಇರುತ್ತಾ? ಅರ್ಜುನ್ ಮನೆಗ್ ಬರ್ತಿದ್ದಾಗೆ ಸೇವಂತಿ ಅರ್ಜುನ್ ಮೇಲೆ ಕೆಂಡ ಕಾರ್ತಿದ್ಲು. ಅಲ್ಲಿಗೆ ಅರ್ಜುನ್ ಮತ್ತೆ ಸೇವಂತಿ ಸಂಬಂಧ ಸುಟ್ಟಾಯ್ತು ಅಂತನ್ನಿ. ಮೀರಾ, ಸುಡೋದ ಬೂದಿನೇ ಆಗೋಯ್ತು. ಇನ್ ಸೇವಂತಿ ಅವನ್ ಜೊತೆ ಖಂಡಿತವಾಗ್ಲೂ ಬಾಳೋದಕ್ ಸಾಧ್ಯನೇ ಇಲ್ಲ. ಅಂದ್ರೆ ನಮ್ ಮದ್ವೆಗೆ ಬಾಳೆಕಂಬ ಕಟ್ಟುದೆ ಅಂತ ಹೇಳ್ತೀರಾ? ಇನ್ನೇನ್ ಮತ್ತೆ? ಸೇವಂತಿ ಒಬ್ಳು ಓಪನ್ ಆಗಿ ನಾನು ಅರ್ಜುನ್ ಜೊತೆ ಬಾಳೋದಕ್ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ರೆ ಆದಷ್ಟು ಬೇಗ ನಮ್ಮನೇಲಿ ಶುಭ ಕಾರ್ಯ ನಡೆಯುತ್ತೆ. ನೀನು ನಮ್ಮನೆ ಸೊಸೆಯಾಗಿ ಬಂದೇ ಬರ್ತೀಯ. ಹ್ಞೂ ಆಂಟಿ, ನಾನು ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಯಾವಾಗ ನಿಮ್ ಮನೆ ಸೊಸೆ ಆಗ್ತೀನೋ, ನಾನ್ ನಿಮ್ಮನ್ನ ಅತ್ತೆ ಅಂತ ಕರೆಯೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದೀನಿ ಗೊತ್ತಾ? ಶುಭಶ್ಯ ಶೀಘ್ರಂ. ಅದಾದಷ್ಟು ಬೇಗ ನಡೆಯುತ್ತೆ, ನೀನೇನು ಯೋಚನೆ ಮಾಡ್ಬೇಡ. ಓಕೆ, ಬಾಯ್ ಆಂಟಿ. ಬಾಯ್ ಮೀರಾ. ಅಪ್ಪ ಭಗವಂತ, ಏನೇ ಅಂದೆ? ನೀನು ಅರ್ಜುನ್ಗೆ ಡೈವರ್ಸ್ ಕೊಡ್ತೀಯಾ? ಡೈವರ್ಸ್ ಅಂದ್ರೆ ಏನಂತ ಗೊತ್ತಾ ನಿನ್ಗೆ? ನೋಡು, ನಮ್ಮನೇಲಿ ಇದುವರೆಗೂ ಯಾರು ಡೈವರ್ಸ್ ಕೊಟ್ಟಿಲ್ಲ. ಆ ಪದ ಈ ಮನೇಲಿ ಬರಲೇಬಾರ್ದು. ದಿನ ಬೆಳಿಗ್ಗೆ ಆದ್ರೆ ನಮ್ಮನೆ ಹೆಣ್ಮಕ್ಳು ದೇವ್ರ ಮುಂದೆ ತಾಳಿಗೆ ಅರ್ಶಿನ ಕುಂಕುಮ ಇಟ್ಕೊಂಡು ನನ್ನ ತಾಳಿ ಭಾಗ್ಯ ಗಟ್ಟಿಗಿರ್ಲಿ, ನನ್ನ ಗಂಡನ ಆಯ್ಸು ಚೆನ್ನಾಗಿರ್ಲಿ ಅಂತ ಬೇಡ್ಕೋತಾರೆ. ಇದು ನಮ್ಮ ಸಂಪ್ರದಾಯ. ಮದುವೆ ಆದ ಹೆಣ್ಣು ಗಂಡನಿಂದ ದೂರ ಆಗೋದು ಅವಳು ಉಸಿರು ನಿಂತ ಮೇಲೆ. ಉಸಿರಿರೋ ತನಕ ಯಾವತ್ತು ನಮ್ಮ ಹೆಣ್ಮಕ್ಳು ಈ ರೀತಿ ಯೋಚನೆ ಮಾಡಬಾರ್ದು. ನಾನು ಅದಕ್ಕೆ ಅವಕಾಶ ಕೊಡಲ್ಲ ಕಣೆ. ಇದು ನಡೆದಲೇ ಇರೋ ವಿಷಯ. ನೋಡು ಸೇವಂತಿ, ಈ ವಿಷಯನ ದಯವಿಟ್ಟು ನಿನ್ ತಲೆಯಿಂದ ತೆಗ್ದಾಕ್ಬಿಡು. ಗಂಡ ಎಷ್ಟೇ ಅನ್ಯಾಯ ಮಾಡಿದ್ರು, ನೋವು ಕೊಟ್ರು, ಗಂಡ ಚೆನ್ನಾಗಿರ್ಬೇಕು ಅಂತ, ತಾಳಿ ಭಾಗ್ಯ ಗಟ್ಟಿ ಇರ್ಬೇಕು ಅಂತ ದೇವ್ರ ಹತ್ರ ನಾವು ಬೇಡ್ಕೋಬೇಕು. ಅಜ್ಜಿ, ಆ ಕಾಲ ಎಲ್ಲ ಹೊರಟೋಯ್ತು. ಅದು ನಿಮ್ ಕಾಲ. ಆಗ ಹೆಂಡತಿಗೆ ಗಂಡನೇ ಪ್ರಪಂಚ. ಗಂಡನ ಸುತ್ತು ಬಂದ್ರೆ ಪ್ರಪಂಚನೇ ಸುತ್ತು ಬಂದ ಹಾಗೆ ಅಂತ ಹೇಳ್ತಿದ್ರು. ಆ ಮುಗ್ಧತನ ನಿಮ್ ಕಾಲದ ಹೆಂಗಸರಿಗಿತ್ತು. ಗಂಡ ಹೊರಗಡೆ ಏನೇ ಸಂಬಂಧ ಇಟ್ಕೊಂಡ್ರು ಅದನ್ನ ನುಂಗ್ಕೊಂಡಿರ್ತಾ ಇದ್ರು. ಅದು ನಿಮ್ ಕಾಲ. ಆದ್ರೆ ಈಗಿನ ಕಾಲದ ಹೆಣ್ಮಕ್ಳು ಅನ್ಯಾಯನ ಸಹಿಸ್ಕೊಂಡು ಸುಮ್ಮನೆ ಇರೋಂಥವ್ರಲ್ಲ. ಗಂಡ ಏನಾದ್ರೂ ಬೇರೆ ಸಂಬಂಧ ಇಟ್ಕೊಂಡ್ರೆ ಅದನ್ನ ಪ್ರಶ್ನೆ ಮಾಡುವಂಥ ಧೈರ್ಯ ಇರೋರು. ನೋಡು, ನಿನ್ನ ಗಂಡ ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡು, ಅದಕ್ಕೆ ನಾನು ಅಡ್ಡಿ ಮಾಡಲ್ಲ. ಆದ್ರೆ ನೀನು ಪ್ರಶ್ನೆ ಮಾಡೋ ರೀತಿ ನಿನ್ನ ಗಂಡ ತಿತ್ಕೊಂಡು ನಡೆಯೋ ಹಾಗಿರ್ಬೇಕು. ಮನೆ ಒಡೆಯೋ ರೀತಿ ಇರಬಾರ್ದು. ಅಜ್ಜಿ, ಹಾಲು ಒಡೆದು ಮೊಸರಾಗತ್ತೆ ಹೊರತು ಮೊಸರು ಯಾವತ್ತು ಹಾಲಾಗೋದಕ್ ಸಾಧ್ಯ ಇಲ್ಲ. ಅಯ್ಯೋ, ಯಾವಾಗ ನಿಮ್ಮ ಮೊಮ್ಮಗ ಆ ಮೀರ ಜೊತೆ ಸಂಬಂಧ ಇಟ್ಕೊಂಡ್ರೋ ಆವತ್ತೆ ಅವ್ರ ಮೇಲಿದ್ದ ನನ್ನ ಪ್ರೀತಿ ಭಾವನೆ ಒಡೆದು ಚೂರ್ ಚೂರಾಗೋಯ್ತು. ಅಜ್ಜಿ, ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಅನ್ನೋ ಹೂವನ್ನ ವಿಶ್ವಾಸ, ನಂಬಿಕೆ ಅನ್ನೋ ದಾರದಿಂದ ಪೋಣಿಸಿ ಮದುವೆ ಅನ್ನೋ ಹೂ ಮಾಲೆ ಮಾಡತ್ತೆ. ಯಾವತ್ತಿ ನಂಬಿಕೆ, ವಿಶ್ವಾಸ ಅನ್ನೋ ನೂಲ್ ಕಿತ್ತು ಹೋಗುತ್ತೋ ಆವತ್ತೆ ಗಂಡ ಹೆಂಡತಿ ಮಧ್ಯೆ ಇರೋ ಪ್ರೀತಿ ಅನ್ನೋ ಹೂ ಮಾಲೆ ಕೂಡ ಕಿತ್ತು ಹೋಗುತ್ತೆ. ನಿಮ್ ಮೊಮ್ಮಗ ಇವತ್ತು ಅಂಥ ಕೆಲ್ಸನೇ ಮಾಡಿರೋದು. ನಾನು 100 ಸಲ ಯೋಚನೆ ಮಾಡಿನೇ ಅವ್ರನ್ನ ಬಿಟ್ಟು ಹೋಗೋ ನಿರ್ಧಾರ ಮಾಡಿರೋದು. ಇದನ್ನ ಯಾರ ಮುಂದೆ ಎಷ್ಟು ಸಲ ಬೇಕಾದ್ರೂ ಹೇಳ್ತೀನಿ. ನೀವೆಷ್ಟೇ ಸಲ ಕೇಳಿದ್ರು ನನ್ನ ನಿರ್ಧಾರ ಬದಲಾಗೋದಿಲ್ಲ.
ನನಗೆ ಅರ್ಜುನ್ ಸರಿಂದ ಡಿವೋರ್ಸ್ ಬೇಕು ಅಷ್ಟೇ. ಸೇವಂತಿ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇಷ್ಟು ಚಿಕ್ಕ ವಿಷಯಕ್ಕೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಸೇವಂತಿ, ಅಲ್ಲೇನು ನಡೆದೇ ಇಲ್ಲ. ನಡೀತಾ ಇರೋ ವಿಷಯಕ್ಕೆ ನೀನ್ ಈ ರೀತಿ ರಿಯಾಕ್ಟ್ ಮಾಡೋದು ಸರಿ ಇಲ್ಲ. ನನಗೆ ಗೊತ್ತು ಸೇವಂತಿ, ನನಗ್ ನೋವು ಮಾಡ್ಬೇಕು ಅಂತಾನೆ ನೀನು ಈ ರೀತಿ ಎಲ್ಲ ಮಾತಾಡ್ತಾ ಇದ್ಯಾ. ಆದ್ರೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿನೂ ನಮ್ಮ ಪವಿತ್ರವಾದ ಪ್ರೀತಿನ ಬೇರೆ ಮಾಡಕ್ ಸಾಧ್ಯನೇ ಇಲ್ಲ. ಪವಿತ್ರ ಪ್ರೀತಿ, ಆ ಪದದ ಅರ್ಥ ಗೊತ್ತಾ ಸರ್ ನಿಮ್ಗೆ? ಆನಿವರ್ಸರಿ ದಿವಸ ಕೆಲವು ಗಂಡ ಹೆಂಡತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೋತಾರೆ. ಆ ಥರ ಅಲ್ಲ ಸರ್ ಇದು. ಪವಿತ್ರ ಪ್ರೀತಿ ಅಂತಂದ್ರೆ ಸ್ವಲ್ಪನೂ ಕಳಂಕ ಇಲ್ದಿರೋ ಬಿಳಿ ಬಟ್ಟೆ ಥರ ಇರಬೇಕು. ನೀವಿವತ್ತದಕ್ಕೆ ಮಸಿ ಬಳದ್ಬಿಟ್ರಿ. ನಿಮ್ ಪ್ರೀತಿನ ಇವತ್ತು ಯಾರೋ ಬೇರೆಯವ್ರಿಗೆ ಹಂಚ್ಬಿಟ್ಟಿದ್ದೀರಾ. ಅದರ ಪಾವಿತ್ರ್ಯತೆನ ಕೆಡಿಸ್ಬೇಡಿ ಸರ್. ನಿಮಗೆ ನನ್ನ ಬಿಟ್ಟು ಇನ್ನೊಂದು ಹುಡುಗಿ ಮೇಲೆ ಇಂಟ್ರೆಸ್ಟ್ ಬಂದಿದೆ ಅಂದ್ರೆ ಏನರ್ಥ? ನಿಮ್ ಮನ್ಸಿಂದ ನನ್ನನ್ನು ಕಿತ್ತಾಕದ್ಮೇಲೆ ತಾನೇ ಅವಳಿಗೆ ನಿಮ್ ಮನ್ಸಲ್ಲಿ ಜಾಗ ಕೊಟ್ಟಿರೋದು. ಅಯ್ಯೋ, ಸ್ಟಾಪ್ ಇಟ್ ಸೇವಂತಿ. ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡ್ಬೇಡ. ನಿನ್ ಮೇಲಿಟ್ಟಿರೋ ಪ್ರೀತಿಗೆ ಅವಮಾನ ಮಾಡಿ ಇನ್ನೊಂದು ಮಾತಾಡಿದ್ರು ನಾನ್ ಸುಮ್ಮನೆ ಇರಲ್ಲ. ಕಿರ್ಚ್ಬೇಡಿ ಸರ್. ನೀವು ಕಿರ್ಚಿದ ತಕ್ಷಣ ನೀವು ಆಚೆ ಹೋಗಿ ಮಾಡಿರೋ ಅನಾಚಾರ ಸುಳ್ಳಾಗೋದಿಲ್ಲ. ಒಡೆದು ಹೋಗಿರೋ ಮನಸ್ಸು ಯಾವತ್ತೂ ಮತ್ತೊಂದಾಗೋದಿಲ್ಲ. ನಡೆದಿರೋದೆಲ್ಲ ಸುಳ್ಳಾಗಲ್ಲ. ನಿಮ್ಮೇಲೆ ನಾನು ಇಟ್ಟಿದ್ದ ಪ್ರೀತಿ, ವಿಶ್ವಾಸ, ನಂಬಿಕೆನ ನೀವು ನಂಬಿಕೆ ದ್ರೋಹ ಅನ್ನೋ ಸುತ್ತಿಗೆ ತಗೊಂಡು ಒಡೆದು ಚೂರ್ ಚೂರ್ ಮಾಡ್ಬಿಟ್ಟಿದ್ದೀರಾ. ನೀವು ಹೀಗೆ ನನಗೆ ಮೋಸ ಮಾಡ್ತೀರಾ ಅಂತ ನನ್ನ ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ಅಲ್ಲ ಸರ್, ನಾನೇ ನಿಮ್ಮನ್ನ ಬಿಟ್ಟು ಹೋಗಿದ್ದೆ ತಾನೆ. ಆಗ ನೀವು ಯಾರ ಜೊತೆ ಬೇಕಾದ್ರೂ ಸಂಬಂಧ ಇಟ್ಕೋಬಹುದಾಗಿತ್ತು. ನಿಮ್ಮನ್ನ ಪ್ರಶ್ನೆ ಮಾಡೋರು ಯಾರು ಇರ್ತಾ ಇರ್ಲಿಲ್ಲ. ಆದ್ರೆ ನನ್ನನ್ನು ಯಾಕೆ ಸರ್ ವಾಪಸ್ ಕರ್ಕೊಂಡ್ ಬಂದ್ರಿ? ನಿನ್ನ ಬಿಟ್ಟು ಬದುಕಕ್ಕಾಗಲ್ಲ ಅಂತ ನನ್ನ ಹತ್ರ ಯಾಕೆ ಸರ್ ಸುಳ್ಳು ಹೇಳಿದ್ರಿ? ಯಾಕೆ ಸರ್, ಯಾಕೆ ಈ ತರ ನನ್ನ ಬೆನ್ನ ಹಿಂದೆ ಚೂರಿ ಹಾಕುವಂತ ಕೆಲಸ ಮಾಡಿದೀರಾ? ಪ್ಲೀಸ್ ಸೇವಂತಿ, ನಾನು ಈಗಾಗಲೇ ತುಂಬಾ ನೊಂದಿದ್ದೀನಿ. ಈ ತರ ಎಲ್ಲ ಮಾತಾಡಿ ನನಗಿನ್ನೂ ನೋಯಿಸ್ಬೇಡ. ಈ ಪ್ರಪಂಚದಲ್ಲಿ ಯಾರು ನನ್ನ ನಂಬಿಲ್ಲ ಅಂದ್ರು ನೀನ್ ಮಾತ್ರ ನನ್ನ ಮೇಲೆ ಅನುಮಾನ ಪಡಲ್ಲ ಅಂತ ನಾನು ನಂಬಿದ್ದೀನಿ.